ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತೇನು ಮಾಡ್ತಾ ಇದ್ದೀನಪ್ಪ ಅಂದರೆ ಇಲ್ಲಿ ಕೊತ್ತಂಬರಿ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಹೋಟೆಲ್ ಸ್ಟೈಲ್ನಲ್ಲಿ, ಹೋಟೆಲಲ್ಲಿ ಯಾವ ಥರ ಮಾಡ್ತಾರೆ ನೋಡಿ ಅದೇ ಥರ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ದೋಸೆ ಇಡ್ಲಿಗೆ ಅಂತೂ ಸೂಪರಾಗಿರುತ್ತೆ. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಕೊತ್ತಂಬರಿ ಚಟ್ನಿ ಮಾಡಲಿಕ್ಕೆ ಬೇಕಾಗುವಂಥ ಪದಾರ್ಥ ಇಟ್ಕೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ ತೊಗೊಂಡಿದ್ದೀನಿ, ತುಂಬಾ ತೊಗೊಂಡಿದ್ದೀನಿ ಕೊತ್ತಂಬರಿ. ಮತ್ತು ಹಸಿ ಕಾಯಿ ಇದೆ, ಕಟ್ ಮಾಡಿಟ್ಟಿದ್ದೀನಿ. ಒಂದು 3 ಕಾಯಿ ಮೆಣಸು. ಇಲ್ಲಿ ಸ್ವಲ್ಪ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಪುಟಾಣಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಕರಿಬೇವು, ಮತ್ತು ಇಲ್ಲಿ 1 ಬ್ಯಾಡಗಿ ಮೆಣಸು, ಸ್ವಲ್ಪ ಸಾಸಿವೆ ಇಷ್ಟು ತೊಗೊಂಡಿದ್ದೀನಿ. ಇಂಗು ಮತ್ತು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಿದ್ರೆ ಆಯಿತು. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಮೊದಲಿಗೆ ಇಲ್ಲಿ ಕಾಯಿ ಹಾಕೋತೀನಿ, ಹಸಿ ಕಾಯಿ. ನೋಡಿ, ಕಾಯಿ ಮೆಣಸು ತೊಗೊಂಡಿದ್ನಲ್ಲ ಅದನ್ನು ಮೆಣಸು ಕೂಡ ಹಾಕೋತಾ ಇದ್ದೀನಿ. ಇಲ್ಲಿ ಶುಂಠಿ ತೊಗೊಂಡಿದ್ನಲ್ಲ ಶುಂಠಿ, ಮತ್ತು ಬೆಳ್ಳುಳ್ಳಿ, ಇಲ್ಲಿ ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ಸ್ವಲ್ಪ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ನೀರು ಹಾಕಿ ಈಗ ರುಬ್ಕೊಂಬರ್ತೇನೆ. ನೋಡಿ, ಈ ಥರ ರುಬ್ಬಿದ್ದೇನೆ. ಈಗೆಲ್ಲ ನಾನಿಲ್ಲಿ ಇಟ್ಟಿರೋಂಥ ಪುಟಾಣಿ ಹಾಕೋತೀನಿ. ನೋಡಿ, ಈಗ ಲಾಸ್ಟಲ್ಲಿ ಪುಟಾಣಿ ಹಾಕ್ತಾಯಿದ್ದೀನಿ. ತುಂಬ ನೈಸ್ ಆಗಬಾರ್ದಲ್ಲ ಪುಟಾಣಿ, ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಹೋಟೆಲ್ ಸ್ಟೈಲಲ್ಲಿ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ತೇನೆ. ಇದಕ್ಕೆ ಇನ್ನೊಂದು ಚೂರು ನಾನು ನೀರು ಹಾಕಿ ಈಗ ಇದನ್ನು ರುಬ್ತೇನೆ. ನೋಡಿ ಫ್ರೆಂಡ್ಸ, ಈ ಥರ ನಾನೀಗ ರುಬ್ಬಿದ್ದೀನಿ. ಇದನ್ನೆಲ್ಲ ಇದಕ್ಕೆ ತಗೊಂಡ್ಬಿಡ್ತೇನೆ. ನೋಡಿ, ಚಟ್ನಿ ಎಲ್ಲ ಇದಕ್ಕೀಗ ತಗೋತೀನಿ. ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಇಟ್ಕೊಳ್ಳಿ, ಇಲ್ಲ ಅಂದರೆ ನೀವು ನೀರು ತರಬೇಕಂದ್ರೆ ಸ್ವಲ್ಪ ನೀರು ಹಾಕಿ ಇದನ್ನು ಮಾಡ್ಕೊಳ್ಳಿ. ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಚಟ್ನಿ ಇರೋದ್ರಿಂದ ಸ್ವಲ್ಪ ನೀರು ಹಾಕ್ತೀನಿ. ಈ ಥರ ಅಂದಾಡಿಸಿ ಎಲ್ಲ ಹಾಕಿ ನೋಡಿ, ಈ ಥರ ಈಗ ಮಿಕ್ಸಿಯಲ್ಲಿ ನೀರನ್ನು ಅಂದಾಡಿಸಿ ಹಾಕಿದ್ನೆಲ್ಲ ಸ್ವಲ್ಪ ಮಿದು ಮಾಡಿಕೊಂಡೆ ನಾನು. ಸಾಕು ಇಷ್ಟು. ನೋಡಿ, ಹೋಟೆಲ್ ಸ್ಟೈಲಲ್ಲಿ ಚಟ್ನಿ ರೆಡಿಯಾಗಿದೆ. ಇದಕ್ಕಿನ್ನೂ ಒಗ್ಗರಣೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಒಗ್ಗರಣೆ ಕೂಡ ಹಾಕ್ತೇನೆ ಫ್ರೆಂಡ್ಸ. ಕೊತ್ತಂಬರಿ ಚಟ್ನಿ ಸೂಪರಾಗಿದೆ. ನೋಡಿ, ಇಲ್ಲೊಂದು ಗ್ಯಾಸ್ ಮೇಲೆ ಒಗ್ಗರಣೆ ಪಾತ್ರೆ ಇಟ್ಟಿದ್ದೀನಿ ನಾನು. ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದೆ ಫ್ರೆಂಡ್ಸ. ಇದಕ್ಕೀಗ ಸಾಸಿವೆ ಹಾಕೋತೇನೆ, ತೊಗೊಂಡಿರುವಂಥ ಸಾಸಿವೆ, ಮತ್ತು ಬ್ಯಾಡಗಿ ಮೆಣಸು ಕೂಡ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ, ಮತ್ತು ಕರಿಬೇವು ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಇಂಗನ್ನು ಕೂಡ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ನೋಡಿ, ಒಂದು ಚಿಟಿಕೆಯಷ್ಟು ಇಂಗು ಕೂಡ ಸೇರಿಸಿದ್ದೀನಿ. ನೋಡಿ, ಈ ಥರ ನೋಡಿ ಒಗ್ಗರಣೆ ಎಷ್ಟು ಚೆನ್ನಾಗಿ ಪರಿಮಳ ಬರೋ ಥರ ಆಗಬೇಕು. ನೋಡಿ, ಈಗ ನೋಡಿ ಇದಕ್ಕೆ ಹಾಕಿಬಿಡ್ತೇನೆ ಫ್ರೆಂಡ್ಸ್. ನೋಡಿ ಎಷ್ಟು ಮಸ್ತಾಗಿ ಬಂತಲ್ಲ. ನೋಡಿ, ನಮ್ಮದು ಕೊತ್ತಂಬರಿ ಸೊಪ್ಪು ಕಾಯಿ ಚಟ್ನಿ ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ ಫ್ರೆಂಡ್ಸ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೋಸೆ ಇಡ್ಲಿ ಒಟ್ಟಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟಿಯಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದು ಫ್ರೆಂಡ್ಸ. ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ.